ಹೂವಿನಹಡಗಲಿ ಕ್ಷೇತ್ರದ ರೈತರ ಜನಪ್ರಿಯ ಶಾಸಕರು ಎಲ್ ಕೃಷ್ಣ ನಾಯಕ್ ರೈತರ ಸಮಸ್ಯೆಗಳ ಬಗ್ಗೆ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದ ಮಾನ್ಯ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮಾನ್ಯ ಶಾಸಕರ ಜೊತೆ ನೀರಾವರಿ ಕುರಿತು ಸಮಾಲೋಚನೆ ಮತ್ತು ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಹತ್ತರ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಡಿ ನಮ್ಮ ತಾಲೂಕಿನ 10 ಕೆರೆಗಳನ್ನು ತುಂಬಿಸುವ ಯೋಜನೆ ಅವ್ಯವಸ್ಥೆಯನ್ನು ಎಡೆಯಾಗಿ ಮಾನ್ಯ ಸಚಿವರ ಗಮನಕ್ಕೆ ತರಲಾಯಿತು. ಕಳಪೆ ಕಾಮಗಾರಿಯಿಂದಾಗಿ ಪೈಪ್ಲೈನ್ ಸೋರುತ್ತಿದ್ದು ಕೆರೆ ತುಂಬುವ ಯೋಜನೆಗೆ ಬಹುದೊಡ್ಡ ಹಿನ್ನಡೆಗೆ ಕಾರಣ. ಜಾಗ್ವೆಲ್ನಲ್ಲಿ ಏಕೈಕ ಪಂಪ್ ಮೋಟಾರ್ ಇರುವುದರಿಂದ ಮತ್ತು ಏಕೈಕ ಟ್ರಾನ್ಸ್ಫಾರ್ಮರ್ ಇರುವುದರಿಂದ ಇವುಗಳು ದುರಸ್ತಿಗೆ ಬಂದಿಲ್ಲ. ರಿಪೇರಿಗಾಗಿ ಹೆಚ್ಚು ಸಮಯಾವಕಾಶ ತೆಗೆದುಕೊಳ್ಳುತ್ತಿರುವುದರಿಂದ ಕೆರೆ ತುಂಬಿಸುವ ಯೋಜನೆಗೆ ಹಿನ್ನಡೆಯಾಗುತ್ತಿದೆ ಹಾಗೂ ಕಾಲುವೆಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಿಲ್ಲವೆಂದು ಸಚಿವರಿಗೆ ಹೇಳುವ ಮೂಲಕ ರೈತರ ಹೊಲಗಳಲ್ಲಿ ಹಾದು ಹೋದ ಕಾಲುವೆಗಳು ಕಳಪೆ ಕಾಮಗಾರಿಯಿಂದಾಗಿ ಕಾಲುವೆಯ ನೀರು ಸೋರುತ್ತಿದ್ದು ರೈತರು ಗುಳೆ ಹೋಗುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಈ ಯೋಜನೆ ಸುಮಾರು 15 ವರ್ಷಗಳ ಹಿಂದೆಯೇ ಅನುಷ್ಠಾನಕ್ಕೆ ಬಂದಿದ್ದರೂ ಕಾಲುವೆ ನಿರ್ವಹಣೆಗೆ ಬಿಡಿ ಕಾಸು ಬರುವುದಿಲ್ಲ ಮತ್ತು ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ಸಿಗದಿರುವುದು ವಿಪರ್ಯಾಸವೆಂದು ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಇದಕ್ಕೆ ಸಚಿವರು ಶೀಘ್ರವೇ ವರದಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಸಕಾರಾತ್ಮಕವಾಗಿ ಭರವಸೆ ನೀಡಿದರು. ವರದಿಗಾರರು ಮಂಜುನಾಥ್ ಕೆ ಉತ್ತಂಗಿ. 35,000 ಎಕರೆ ನೀರಾವರಿಗೆ ಅಂತ ಹೇಳಿ ಸಿಂಗಟೂರು ಏತ ನೀರಾವರಿಯಾಗಿದೆ ಸರ್. ಕಾಲುವೆಗಳು ನಿರ್ಮಾಣ ಆಗಿ 15 ವರ್ಷ ಆದ್ರೂ ಕೂಡ ಇಲ್ಲಿವರೆಗೆ ₹1 ನಿರ್ವಹಣೆಗೆ ಹಣ ಬಿಡುಗಡೆ ಮಾಡಿಲ್ಲ ಸರ್. ಅದರಿಂದ ಕಾಲುವೆಗಳು ಎಲ್ಲ ಸೋರ್ತದಾವ್ ಸರ್. ರೈತರ ಹೊಲಗಳೆಲ್ಲ ನೀರು ನಿಂತು ಎಲ್ಲ ಜೋಗ್ ಬಿದ್ದು ರೈತರೆಲ್ಲ ಧೂಳೆ ಹೋಗೋ ಪರಿಸ್ಥಿತಿಯಲ್ಲಿ ಇದಾವೆ ಸರ್. ಹಾಗಾಗಿ ಏನ್ ಟೇಲ್ ಎಂಡ್ಗಳಿದಾವೆ ಸರ್, ಅಲ್ಲಿವರೆಗೆ ನೀರೇ ಹೋಗ್ತಾ ಇಲ್ಲ. ಆಮೇಲೆ ಆ ಕಾಲುವೆಗೇನು ಭೂಮಿ ಕಳ್ಕೊಂಡಿದ್ದಾರೆ ಸರ್. ಇಲ್ಲಿವರೆಗೆ 15-16 ವರ್ಷ ಆದ್ರೂ ಕೂಡ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಸರ್. ಕಾರಣ ಇಲ್ಲಿವರೆಗೆ ಯಾರೇ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇಲ್ಲ ಸರ್. ನಮ್ಮ ACR ಇರ್ತಾರೆ, ಅವರೇ ಅಡಿಷನಲ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ 16-17 ವರ್ಷ ಆದ್ರೂ ಕೂಡ ನಾವು ಇಲ್ಲಿವರೆಗೆ ಪರಿಹಾರ ಕೊಡಕ್ಕಾಗಿಲ್ಲ ಸರ್. ಆಮೇಲೆ ಕಾಲುವೆಗಳು ಎಲ್ಲ ಸೋರ್ತಾ ಇದಾವೆ ಸರ್. ಅಕ್ಕಪಕ್ಕ ರೈತರ ಹೊಲದಾಗ ನಿಲ್ತಾವೆ. ಯಾವಾಗ ನಾವು ಕಾಲುವೆ ನೀರ್ ಆನ್ ಮಾಡ್ತೀವಿ 16 ವರ್ಷ ಆದ್ರೂ ಹೆಂಗ್ ಬಿಡ್ತಾರೆ ರೈತರು ಸರ್. ಈಗ ಎಲ್ಲ ಸೋರಿಕೆ ಈ ಅದು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಸ್ಟ್ರೈಕ್ ಬರ್ತಿದ್ದಾರೆ. ನನ್ನ ಯಾಶಕರೇ ಮನೆ ಮುಂದೆ ನಿಂತಿರ್ತಾರೆ, ಆಮೇಲೆ ನೀರಾವರಿ ಇಲಾಖೆ ಮುಂದೆ ನಿಂತಿರ್ತಾರೆ ಸರ್. ಇಲ್ಲೇ ಇವರು ನಮ್ಮ ಬಸವರಾಜಪ್ಪ ಇದ್ದಾರೆ ಸರ್, ನಮ್ಮ DMD ಇದ್ದಾರೆ. ಬಹಳ ತೊಂದರೆ ಆಗ್ತಾ ಇದೆ ಸರ್. ಹಾಗಾಗಿ ಇಲ್ಲಿವರೆಗೆ ಒಬ್ಬರು ಕೂಡ ಸ್ಪೆಷಲ್ ಇದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಹಾಕಿಲ್ಲ ಸರ್ ಪರ್ಮನೆಂಟ್ ಆಗಿ. ಆಮೇಲೆ ಕಾಲುವೆಗಳು ಸರ್ ಯಾವಾಗ ನೀರು ಬಿಡ್ತೀವಿ ಅವರು ಜಗಳ ಆಡ್ತಾರೆ ಸರ್, ನಾನು ಜಗಳ ಆಡ್ತಾರೆ ರೈತರ ಜೊತೆ. ಮುಂದೆ ಬಿಡಿ ಅಂತ ಹೇಳ್ತಾರೆ, ಇವ್ರು ನಮ್ಮ ಹೊಲದಾಗ ನೀರು ನಿಲ್ಲುತ್ತೆ ಅಂತ ಹೇಳಿ ಇವ್ರು ಬಿಡ್ಬೇಡಿ ಅಂತ ಹೇಳ್ತಾರೆ. ಅವರು ಬೀಜ ಗೊಬ್ಬರ ಹಾಕ್ತಾರೆ, ಪ್ರತಿ ವರ್ಷನೂ ನೀರು ನಿಂತು ಅದು ಹಾಳಾಗಿ ಹೋಗುತ್ತೆ ಸರ್. ಇದ್ರ ಜೊತೆ ಇನ್ನೊಂದು 10 ಟ್ಯಾಂಕ್ ಫಿಲ್ಲಿಂಗ್ ಇದೆ ಸರ್. ಇವತ್ತು ಡ್ಯಾಮ್ ಫುಲ್ ತುಂಬಿದ್ರು ಕೂಡ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ ಸರ್. ಕಾರಣ ಸರ್ ಕೇಳಿದ್ರೆ ಮೇಂಟೆನೆನ್ಸ್ ದುಡ್ಡಿಲ್ಲ, 2 ವರ್ಷದಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ಮೊನ್ನೆ ಸ್ವಲ್ಪ ದುಡ್ಡು ಬಂದಿತ್ತು, ಅದನ್ನ ಸ್ಪಿಲ್ ಓಡಿ ಕೊಟ್ಟಿದ್ದಾರೆ. ಈ ವರ್ಷ ಮತ್ತೆ ರಿಮೈಂಡ್ ಮಾಡ್ರಿ, ಎಲ್ಲಾ ಕಡೆ ಮೇಂಟೆನೆನ್ಸ್ ಸ್ವಲ್ಪ ದುಡ್ಡು ಕೊಡೋದು. ಆಮೇಲೆ ಸರ್ ಈಗ ಸರ್ ಕ್ಯಾಪಿಟಲ್ ನಮ್ಗೆ ಪ್ರಾಕ್ಟೀಸ್ ಇದೆ ಸರ್. ನಮಗೆ ಕೊಡ್ಬೇಕಂತ ಗ್ರಾಂಟ್ಸ್ ಕಡಿಮೆ ಇದೆ. ಒಂದೊಂದಷ್ಟು ಕೊಟ್ಟು ಕ್ಯಾಪಿಟಲ್ ಗ್ರಾಂಟ್ಸ್ ಒಂದು 10% ಡೈವರ್ಟ್ ಮಾಡ್ತೀವಿ. ಬೋರ್ಡಲ್ಲಿ ಇಟ್ಕೊಂಡು 10% ಆ ಪ್ರಕಾರ ಎಲ್ಲ ಕೊಡಬೇಕು ಸರ್. ಕೊಟ್ಬಿಟ್ರೆ ಸರ್ ಮುಂದೆ ಸರ್ ಯೂನಿಕಾಗಿ ಬೋರ್ಡಲ್ಲಿ ತಂದು 10% ಆಫ್ ದಿ ಕ್ಯಾಪಿಟಲ್ ಮನಿ ಕ್ಯಾನ್ ಬಿ ಡೈವರ್ಟೆಡ್ ಫಾರ್ ಗೋಲ್ಡ್. ನಾವು ಇದೇ ಇದ್ರ ಮಾಡಿದ್ವಿ, CNS ಮಾಡಿದ್ವಿ. ಸೊ ಅದೇ ಪ್ರಾಕ್ಟೀಸ್ ಎಲ್ಲ ನಿಗಮಕ್ಕೂ ಯೂನಿಕ್ ಆಗಿ ಹೋಗ್ತೀವಿ. ಸೊ ಟು ಸಡನ್ ಎಕ್ಸ್ಟೆಂಟ್ ಸರ್ ಎಲ್ಲ ಯೋಜನೆಗಳಿಗೆ ಒಂದೇ ಪಂಪ್ ಮೋಟರ್ ಮತ್ತೆ ಒಂದೇ ಟ್ರಾನ್ಸ್ಫಾರ್ಮರ್ ಇದೆ ಸರ್. ಏನಾದ್ರು ಪಂಪ್ ಮೋಟರ್ ಕೆಟ್ಟೋದ್ರೆ 2-3 ತಿಂಗಳವರೆಗೆ ರಿಪೇರಿಗೆ ಹೋಗ್ಬಿಡುತ್ತೆ ಸರ್. ಯಾವುದೇ ಅಡಿಷನಲ್ ಮತ್ತೆ ಅದಕ್ಕೆ ಸ್ಟ್ಯಾಂಡ್ ಬೈ ಯಾವ ಇಲ್ಲ ಸರ್. ಅದನ್ನ ನಾನು ಹಿಂದೆ ಕೂಡ ಕೇಳಿದ್ದೆ, ತಾವು ಕೂಡ ಅದ್ರ ಮೇಲೆ ಸೈನ್ ಮಾಡಿದ್ವಿ ಸರ್. ಅದೊಂದ್ ಸ್ವಲ್ಪ ಬೋರ್ಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್. ಫೈನಾನ್ಷಿಯಲ್ ಪೊಸಿಷನ್ ನೋಡಿ ಅದೇನಾದ್ರು ಒಂದು ಮೋಟರ್ ಕೆಟ್ಟೋದ್ರೂ, ಒಂದು ಪಂಪ್ ಏನಾದ್ರು ಕೆಟ್ಟೋದ್ರೂ 2-3 ತಿಂಗಳವರೆಗೆ ಅಷ್ಟರೊಳಗಡೆ ಡ್ಯಾಮ್ ಅಲ್ಲಿ ನೀರಿನ ಮಟ್ಟನೇ ಕಡಿಮೆ ಆಗಿರುತ್ತೆ ಸರ್.